ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸೀತಂಗೋಳಿಯಲ್ಲಿ ಮದ್ಯದ ಅಮಲಿನಲ್ಲಿ ಯುವಕನ ಪರಾಕ್ರಮ, ವ್ಯಾಪಾರ ಸಂಸ್ಥೆಗಳಿಗೆ ನುಗ್ಗಿ ಪರಾಕ್ರಮ ತೋರಿರುವುದು. ಟಾಟಾ ಕೋವಿಡ್ ಆಸ್ಪತ್ರೆಯನ್ನು ಕೆಡವಿ ಕ್ರಿಟಿಕಲ್ ಕೇರ್ ಆಸ್ಪತ್ರೆ ನಿರ್ಮಿಸಲಿರುವ ಕ್ರಮ ಆರಂಭ, ತೆರೆಯಲಾಗುವುದು 50 ಹಾಸಿಗೆಗಳು ಇರುವ ಆಸ್ಪತ್ರೆ. ಎನ್ಎ ಸುಲೈಮಾನ್ ಫೌಂಡೇಶನ್ ಏರ್ಪಡಿಸಿದ ಪ್ರಥಮ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ, ರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ತಾರೆ ಮಿನ್ನು ಮಣಿ ಅವರಿಗೆ ಪ್ರಶಸ್ತಿ. ಕಾರಕೋಡ್ನ ಯುವ ರೈತ ಉನ್ನಿಕೃಷ್ಣನ್ ಅವರಿಗೆ ಮಧುರವಾಗಿದೆ ಜೇನು ಕೃಷಿ, ವರ್ಷವೂ 80 ಕಿಲೋ ಜೇನು ಸಂಗ್ರಹ. ರಾಜ್ಯ ಮಟ್ಟದ ತೈಕಾಂಡೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗಳಿಸಿದ ಎಡನೀರ್ ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿನಿ ಎನ್ ಗಣ್ಯ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಆಯ್ಕೆ. ವಾರ್ತೆಗಳು ವಿವರವಾಗಿ. ಸೀತಂಗೋಳಿಯಲ್ಲಿ ಮದ್ಯದ ಅಮಲಿನಲ್ಲಿ ಯುವಕನ ಪರಾಕ್ರಮ. ಸೀತಂಗೋಳಿ ನಿವಾಸಿ ವಿನೋದ್ ವ್ಯಾಪಾರ ಸಂಸ್ಥೆಗಳಿಗೆ ನುಗ್ಗಿ ಪರಾಕ್ರಮ ತೋರಿರುವುದು. ಪೊಲೀಸರು ಆಗಮಿಸಿ ಯುವಕನನ್ನು ವಶಕ್ಕೆ ಪಡೆದರು. ಪೊಲೀಸರು ಬಲವಂತವಾಗಿ ವಶಪಡಿಸಿಕೊಳ್ಳುವಾಗ ಈತ ಕೈನರ ತುಂಡರಿಸಿರುವುದು ಆತಂಕ ಹೆಚ್ಚಿಸಿದೆ. ಮಧ್ಯಾಹ್ನ 1:30 ಗಂಟೆಯ ಸುಮಾರಿಗೆ ಸೀತಂಗೋಳಿ ಟೌನ್ಗೆ ಮದ್ಯದ ಅಮಲಿನಲ್ಲಿ ಆಗಮಿಸಿದ ವಿನೋದ್ ಪರಾಕ್ರಮ ತೋರಿಸಿರುವುದು. ಸೀತಂಗೋಳಿ ನಿವಾಸಿಯಾದ ಯುವಕ ವ್ಯಾಪಾರ ಸಂಸ್ಥೆಗಳಿಗೆ ನುಗ್ಗಿ ಸಾಮಾನುಗಳನ್ನು ಧ್ವಂಸ ಮಾಡಿದ್ದಾನೆ. ಈ ಬಗ್ಗೆ ವ್ಯಾಪಾರಿಗಳು ಹಾಗೂ ಚಾಲಕರು ಬದಿಯಡ್ಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಆಗಮಿಸಿದ ಪೊಲೀಸರು ಮದ್ಯದ ಅಮಲಿನಲ್ಲಿದ್ದ ಯುವಕನನ್ನು ಮನೆಗೆ ಹೋಗುವಂತೆ ಹೇಳಿದ್ದಾರೆ. ಆದರೆ ಪೊಲೀಸರ ಮಾತನ್ನು ಕೇಳದೆ ಈತ ಪರಾಕ್ರಮ ಮುಂದುವರಿಸಿದ್ದು, ಪೊಲೀಸರು ಯುವಕನನ್ನು ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆ. ಈ ವೇಳೆ ಯುವಕ ತನ್ನ ಕೈಯಲ್ಲಿದ್ದ ಬ್ಲೇಡ್ನಿಂದ ಕೈ ನರವನ್ನು ತುಂಡರಿಸಿದ್ದಾನೆ. ಸಮೀಪದ ಹೋಟೆಲ್ಗೆ ಓಡಿ ನುಗ್ಗಿ ಸಾಮಾನುಗಳನ್ನು ಧ್ವಂಸ ಮಾಡಿ ಗಾಬರಿ ಮೂಡಿಸಿದ್ದಾನೆ. ನಂತರ ಪೊಲೀಸರು ಬಲವಂತವಾಗಿ ಆತನನ್ನು ವಶಕ್ಕೆ ಪಡೆದು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಮೂರು ದಿನಗಳ ಹಿಂದೆಯೂ ಇದೇ ರೀತಿ ಸೀತಂಗೋಳಿ ಟೌನ್ನಲ್ಲಿ ಈತ ತೊಂದರೆ ನೀಡಿದ್ದಾನೆ ಎಂದು ವ್ಯಾಪಾರಿಗಳು ತಿಳಿಸಿದ್ದಾರೆ. ನಿತ್ಯ ಸಮಸ್ಯೆ ಉಂಟು ಮಾಡುತ್ತಿರುವ ಈತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬ ಬೇಡಿಕೆ ತೀವ್ರವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಚಟ್ಟಂಜಾಲ್ನ ಟಾಟಾ ಕೋವಿಡ್ ಆಸ್ಪತ್ರೆಯನ್ನು ಕೆಡವಿ ಕ್ರಿಟಿಕಲ್ ಕೇರ್ ಆಸ್ಪತ್ರೆ ನಿರ್ಮಿಸುವ ಕ್ರಮ ಆರಂಭವಾಗಿದೆ. ಮೊದಲ ಹಂತದಲ್ಲಿ 50 ಹಾಸಿಗೆಗಳು ಇರುವ ಆಸ್ಪತ್ರೆ ತೆರೆಯಲಾಗುವುದು. 148 ಕಂಟೈನರ್ಗಳಲ್ಲಾಗಿ ಚಟ್ಟಂಜಾಲ್ನ ಟಾಟಾ ಕೋವಿಡ್ ಆಸ್ಪತ್ರೆ. ಕೋವಿಡ್ ರೋಗಿಗಳು ಇಲ್ಲದಾಗುತ್ತಿದ್ದಂತೆ ಆಸ್ಪತ್ರೆಯ ಕಾರ್ಯಾಚರಣೆ ನಿಧಾನವಾಗಿ ನಿಂತಿತು. ಹಲವು ಕಂಟೈನರ್ಗಳು ಕೊಳೆತು ನೆಲಕಚ್ಚಿದ ಸ್ಥಿತಿಯಲ್ಲಿದೆ. ಈ ಕಂಟೈನರ್ಗಳನ್ನು ಬದಲಿಸಿ ಶಾಶ್ವತ ಕಟ್ಟಡವಿರುವ ಕ್ರಿಟಿಕಲ್ ಕೇರ್ ಆಸ್ಪತ್ರೆಯನ್ನು ನಿರ್ಮಿಸಲಾಗುವುದು. ಮೊದಲ ಹಂತದಲ್ಲಿ 40 ಕಂಟೈನರ್ಗಳನ್ನು ಬದಲಾಯಿಸಿ ಸ್ಥಳ ಸಿದ್ಧಪಡಿಸಿ ಕಟ್ಟಡ ನಿರ್ಮಾಣ ಮಾಡಲಾಗುವುದು. ಆರೋಗ್ಯ ಇಲಾಖೆ ಅಧಿಕಾರಿಗಳು, ಇಂಜಿನಿಯರ್ಗಳನ್ನು ಒಳಗೊಂಡ ತಂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಸಮಾಲೋಚನಾ ಸಭೆಯೂ ನಡೆಯಿತು.
45,000 ಚದರ ಅಡಿ ವಿಸ್ತೀರ್ಣವಿರುವ ಕಟ್ಟಡವನ್ನು ನಿರ್ಮಿಸಲಾಗುತ್ತದೆ. നേരത്തെ കോവിഡ് കാലത്ത് ടാറ്റ അനുവദിച്ച കണ്ടെയ്നറുകളിൽ അന്ന് ക്വാറന്റൈൻ ചെയ്യാൻ ഉപയോഗിക്കുകയും ആയിരക്കണക്കിന് കോവിഡ് രോഗികൾ ഇവിടെ നിന്ന് രക്ഷപ്പെട്ട് പോവുകയും ചെയ്ത ഒരു ആശുപത്രി സമുച്ചയമാണിത്. പക്ഷെ കണ്ടെയ്നറുകളായതുകൊണ്ട് പിന്നീട് ആ ആശുപത്രി തുറന്നു കൊണ്ടുപോകാൻ പറ്റിയിരുന്നില്ല. അതിനുശേഷം ഇപ്പോൾ തീരുമാനിച്ചിരിക്കുന്നത് ഇവിടെ ഒരു ക്രിട്ടിക്കൽ കെയർ യൂണിറ്റ് തുടങ്ങുക, ട്രോമ കെയർ ഉൾപ്പെടെ എല്ലാ സൗകര്യത്തോടും കൂടിയ ഒരു യൂണിറ്റ് ഇവിടെ തുടങ്ങുക. അതൊരു ഭരണ ചുമതല വേണം. ആ ഭരണ ചുമതല കാസർഗോഡ് ജില്ലാ പഞ്ചായത്തിനെ ഏൽപ്പിക്കുക. ഇപ്പോൾ കാസർഗോഡ് ജില്ലാ പഞ്ചായത്തിൻ്റെ നേതൃത്വത്തിൽ ഇപ്പോൾ ജില്ലാ ആശുപത്രി അവരുടെ നിയന്ത്രണത്തിലാണ്. ജില്ലാ ആശുപത്രിയുടെ ഒരു അനുബന്ധ സ്ഥാപനമായി ഇത് മാറ്റുക. അല്ലാതെ ഇത് നോക്കി നടത്താൻ ആളുണ്ടാവില്ല. അതിന് ഫണ്ടിങ് അങ്ങനെ എന്തെങ്കിലും പ്രശ്നമൊക്കെ വരും. അതുകൊണ്ട് ഇപ്പോൾ നമുക്ക് PM അഭിയാൻ പദ്ധതിയിൽ നിന്ന് 23.75 കോടി രൂപ അനുവദിച്ച് കിട്ടിയിട്ടുണ്ട്. അതിലൊരു 10-40 കണ്ടെയ്നറുകൾ ഇവിടുന്ന് മാറ്റേണ്ടി വരും. ആ കണ്ടെയ്നറുകൾ മാറ്റി തൊട്ടടുത്തെവിടെയെങ്കിലും മാറ്റി വെക്കുകയും ഈ സ്ഥലത്ത് അതിൻ്റെ മണ്ണ് പരിശോധനയും മറ്റുമെല്ലാം നടത്തിയതിന് ശേഷം ഒരു 3 മാസം കൊണ്ട് ഭരണാനുമതിയും 4 മാസം കൊണ്ട് സാങ്കേതിക അനുമതിയും വാങ്ങി 6 മാസം കൊണ്ട് ടെൻഡർ ചെയ്ത് ಪ್ರವೃತ್ತಿയിലേക്ക് പോകുക എന്നാണ് ಉದ್ದೇಶ. ಕ್ರಿಟಿಕಲ್ ಕೇರ್ ಆಸ್ಪತ್ರೆಗಾಗಿ ಪ್ರಧಾನಮಂತ್ರಿ ಅಭಿಯಾನ ಯೋಜನೆಯಿಂದ 23.75 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಅನುಮತಿಸಿದ 10 ಕೋಟಿ ರೂಪಾಯಿಗಳನ್ನು ಉಪಯೋಗಿಸಿಕೊಳ್ಳಲಾಗುವುದು. ನ್ಯೂಸ್ ಬ್ಯೂರೋ ಕಾಸರಗೋಡು. ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಅಧ್ಯಕ್ಷರಾಗಿದ್ದ ಎನ್.ಎ. ಸುಲೈಮಾನ್ ರವರ ಸ್ಮರಣಾರ್ಥ ಎನ್.ಎ. ಸುಲೈಮಾನ್ ಫೌಂಡೇಶನ್ ಏರ್ಪಡಿಸಿದ ಪ್ರಥಮ ಪುರಸ್ಕಾರ ರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ತಾರೆ ಮಿನ್ನು ಮಣಿಯವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ. ವಿಜಯ್ ಪ್ರಶಸ್ತಿ ಪ್ರದಾನ ಮಾಡಿದರು. ಎನ್.ಎ. ಸುಲೈಮಾನ್ ಫೌಂಡೇಶನ್ ವತಿಯಿಂದ ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಅಧ್ಯಕ್ಷರಾಗಿದ್ದ ಎನ್.ಎ. ಸುಲೈಮಾನ್ ರವರ ಸ್ಮರಣಾರ್ಥ ಏರ್ಪಡಿಸಿದ ಪ್ರಥಮ ಪುರಸ್ಕಾರ ರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ತಾರೆ ಮಿನ್ನು ಮಣಿಯವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ. ವಿಜಯ್ ಪ್ರದಾನ ಮಾಡಿದರು. എൻ.എ. സുലൈമാൻ സർ എന്ന വ്യക്തിത്വം ഈ കാസർഗോഡിനും അതുപോലെ തന്നെ ഇവിടെ കൂടിയിരിക്കുന്ന എല്ലാവർക്കും എത്രത്തോളം പ്രിയപ്പെട്ട ഒരു വ്യക്തിത്വമാണെന്ന് മനസ്സിലായി. അത്തരത്തിലുള്ള ഒരു വ്യക്തിയുടെ പേരിലുള്ള പുരസ്കാരത്തിന് അർഹയായി എന്നെ തിരഞ്ഞെടുത്ത എല്ലാവരോടും ഹൃദയം നിറഞ്ഞ നന്ദി അറിയിക്കുന്നു. ಶಾಸಕ ಎನ್.ಎ. ನೆಲ್ಲಿಕುನ್ನು ಉದ್ಘಾಟಿಸಿದರು. മിന്നുമണിയും അവരെ പോലെ തന്നെ എല്ലാ പ്രയാസങ്ങളും അതിജീവിച്ചുകൊണ്ട് എല്ലാ പ്രതിബന്ധങ്ങളെയും തട്ടിമാറ്റിക്കൊണ്ട് സ്വന്തം പ്രയത്നത്തിലൂടെ ഉയരത്തിലെത്തുവാൻ അവർക്ക് സാധിച്ചു. ഞാൻ അവരെ അഭിനന്ദിക്കുകയാണ്. അപ്പോൾ സുലൈമാൻ്റെ പേരിലുള്ള ഒരു അവാർഡ് ഏറ്റുവാങ്ങാൻ, അത് സ്വീകരിക്കുവാൻ ഏറ്റവും അർഹതയുള്ളത് മിന്നുമണിക്കാണ് ഒരു ഫൗണ്ടേഷൻ, സുലൈമാൻ്റെ പേരിൽ ഒരു ഫൗണ്ടേഷൻ ഇവിടെ സ്ഥാപിതമായിരിക്കുകയാണ്. ഈ ഫൗണ്ടേഷൻ ഇനിയുള്ള വർഷങ്ങളിൽ ഈ ഫൗണ്ടേഷന് കാസർഗോഡിൻ്റെ വിവിധ മേഖലകളിൽ, കായിക, സാമൂഹിക, സാംസ്കാരിക മേഖലകളിൽ വലിയ സംഭാവന നൽകാൻ ഈ ഫൗണ്ടേഷന് സാധിക്കട്ടെ. ಮ್ಯಾನೇಜಿಂಗ್ ಟ್ರಸ್ಟಿ ಅಬ್ದುಲ್ಲಾ ಸುನೈಸ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕರಾದ ಸಿ.ಎಚ್. ಕುഞ്ഞാമ്പು, ಎ.ಕೆ.ಎಂ. ಅಶ್ರಫ್, ನಗರಸಭೆ ಚೇರ್ಮನ್ ವಿ.ಎಂ. ಮುನೀರ್, ಕೆ.ಎಂ.ಎ. ಅಬ್ದುಲ್ ರೆಹಮಾನ್, ಪ್ರೊಫೆಸರ್ ಕೆ.ಪಿ. ಜಯರಾಜನ್ ಮುಂತಾದವರು ಮಾತನಾಡಿದರು. ವೇಣುಕಣ್ಣನ್ ಅವರು ಬಿಡಿಸಿದ ಎನ್.ಎ. ಸುಲೈಮಾನ್ ಅವರ ಚಿತ್ರವನ್ನು ಕುಟುಂಬ ಸದಸ್ಯರಿಗೆ ಹಸ್ತಾಂತರಿಸಲಾಯಿತು. ಟಿ.ಎ. ಶಾಫಿ ಸ್ವಾಗತಿಸಿ ಅಬ್ದುಲ್ ಅಜೀಜ್ ಅಹ್ಮದ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಕಾರಕೋಡ್ನ ಯುವ ರೈತ ಉನ್ನಿಕೃಷ್ಣನ್ ಅವರಿಗೆ ಜೇನು ಕೃಷಿ ಜೀವನ ಮಧುರವಾಗಿದೆ. ವರ್ಷವೂ 80 ಕಿಲೋ ಜೇನು ಸಂಗ್ರಹಿಸುವ ಉನ್ನಿಕೃಷ್ಣನ್ ಕೃಷಿ ಆರಂಭಿಸಿ 8 ವರ್ಷಗಳಾಗಿವೆ. ಮಡಿಕೈ ಕಾರಕೋಡ್ 80 ಸೆಂಟ್ ಸ್ಥಳದಲ್ಲಿ ಸುಮಾರು 300 ಗೂಡುಗಳನ್ನು ಸಿದ್ಧಪಡಿಸಿ ಉನ್ನಿಕೃಷ್ಣನವರು ಜೇನು ಕೃಷಿ ನಡೆಸುವುದು. ಮರದ ಗೂಡು, ಬಿದಿರಿನ ಗೂಡು, ಗೆರಟೆಯ ಗೂಡುಗಳನ್ನು ಸಿದ್ಧಪಡಿಸಿ ಜೇನುನೊಣಗಳನ್ನು ಬೆಳೆಸಿ ಜೇನು ಸಂಗ್ರಹಿಸಲಾಗುತ್ತದೆ. ಒಂದು ಗೂಡಿನಿಂದ ವರ್ಷವೂ ಸರಾಸರಿ 350 ಗ್ರಾಂ ಜೇನು ಸಿಗುತ್ತದೆ. ಔಷಧೀಯ ಗುಣವುಳ್ಳ ಜೇನಿನ ಮಾರಾಟದ ಮೂಲಕ ವರ್ಷವೂ 1.5 ಲಕ್ಷ ರೂಪಾಯಿ ಆದಾಯ ಸಿಗುತ್ತದೆ. ಕಳೆದ 8 ವರ್ಷಗಳಿಂದ ಕೃಷಿ ಇಲಾಖೆಯ ಯಾವುದೇ ಸಹಾಯವಿಲ್ಲದೆ ಕೃಷಿ ನಡೆಸುತ್ತಿದ್ದಾರೆ. 80 കിലോ ജേനു വർഷവും ലഭിಸುತ್ತದೆ എന്നുത്ತಾರೆ ഉണ്ണികൃഷ്ണൻ. ചെറുതേൻ കൃഷിയിലേക്ക് ഇപ്പോൾ ഇറങ്ങിയിട്ട് ഞാൻ 8 വർഷത്തോളമായി. ഇപ്പം ആദ്യത്തെ സീസൺ അത് തുടങ്ങിയ തന്നു മുതൽ എനിക്കൊരു 10-13 കൂടെ ഉണ്ടായിട്ടുള്ളൂ. ഇന്നിപ്പം വർഷങ്ങളോട്ട് പിന്നെ ഇതായി കഴിഞ്ഞിട്ട് പിന്നെ ഇപ്പം എനിക്ക് 300-360ഓളം കൂടുണ്ട്. ഇപ്പം
പിന്നെ കഴിഞ്ഞ വർഷം എനിക്ക് 70 കിലോ തേനാൻ കിട്ടി, ചെറുതേൻ കിട്ടി. ഇനിയിപ്പോൾ അടുത്ത സീസണിൽ എനിക്ക് ചിലപ്പോൾ 80-90 കിട്ടാനാണ് സാധ്യതയുള്ളത്. വില കിലോയ്ക്ക് ഇപ്പോൾ 2000 മുതൽ 2500 വരെ ഉണ്ട് കിലോയ്ക്ക്. അത് തന്നെ പല മേഖല, നമ്മുടെ കാസർഗോഡ് ജില്ല മുതൽ ಮொತ್ತം ಜಿಲ್ಲ, ಅದಾയത് 14 ಜಿಲ್ಲೆಗಳಿಂದ എനിക്ക് ಆರ್ಡರ್ വരുന്നുണ്ട്. ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗಿನ ಅವಧಿಯಲ್ಲಿ ಜೇನುನೊಣಗಳಿಗಾಗಿ ಸೆಟ್ ಸಿದ್ಧಪಡಿಸಿ ಮಾರ್ಚ್ನಿಂದ ಜೇನು ಸಂಗ್ರಹ ಆರಂಭವಾಗುತ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಜ್ಯ ಮಟ್ಟದ ಶಾಲಾ ಕ್ರೀಡಾಕೂಟದಲ್ಲಿ ತಾಯ್ಕೊಂಡೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗಳಿಸಿ ಜಿಲ್ಲೆಯ ಹೆಮ್ಮೆಯಾಗಿದ್ದಾರೆ ಎಡನೀರ್ ಸ್ವಾಮೀಜಿಸ್ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿನಿ ಎನ್ ಗಣ್ಯ. ಮಧ್ಯಪ್ರದೇಶದಲ್ಲಿ ನಡೆಯುವ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅರ್ಹತೆ ಪಡೆದಿದ್ದಾರೆ. ಎರ್ನಾಕುಳಂನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಟೈಕೊಂಡೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಡನೀರು ಸ್ವಾಮೀಜಿಸ್ ಹೈಯರ್ ಸೆಕೆಂಡರಿ ಶಾಲೆಯ +1 ವಿದ್ಯಾರ್ಥಿನಿ ಗಣ್ಯ ವಿಜೇತರಾಗಿದ್ದಾರೆ. ಇದೀಗ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಇವರು ಆಯ್ಕೆಯಾಗಿದ್ದಾರೆ. ಈ ಒಂದು ರಾಷ್ಟ್ರ ಮಟ್ಟದ ಸ್ಪರ್ಧೆ ಮಧ್ಯಪ್ರದೇಶದಲ್ಲಿ ನಡೆಯಲಿದೆ. ಎರ್ನಾಕುಳಂನಲ್ಲಿ ನಡೆದ ರಾಜ್ಯ ಮಟ್ಟದ ಶಾಲಾ ಕ್ರೀಡಾಕೂಟದಲ್ಲಿ ಟೈಕೊಂಡೋ ಸ್ಪರ್ಧೆಯಲ್ಲಿ ಅಂಡರ್ 17 ಬಾಲಕಿಯರ 50-65 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿ ಎಡನೀರು ಹೈಯರ್ ಸೆಕೆಂಡರಿ ಶಾಲೆಯ +1 ವಿದ್ಯಾರ್ಥಿನಿ ಎನ್ ಗಣ್ಯ ಚಿನ್ನದ ಪದಕ ಗಳಿಸಿ ಕಾಸರಗೋಡು ಜಿಲ್ಲೆಯ ಹೆಮ್ಮೆಯಾಗಿದ್ದಾರೆ. ಇದರೊಂದಿಗೆ ಮಧ್ಯಪ್ರದೇಶದಲ್ಲಿ ನಡೆಯುವ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆದಿರುವರು. ಯೋಧಾ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿರುವ ಇವರು ತರಬೇತುದಾರರಾದ ಜಯನ್ ಪೊಯ್ನಾಚಿಯವರ ಶಿಷ್ಯೆ. ಬಾಲ್ಯದಿಂದಲೂ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿರುವ ಇವರು ಅನೇಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹಲವು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕ್ರೀಡಾ ವಲಯದಲ್ಲಿ ಇವರು ಮಾಡಿದ ಸಾಧನೆ ಗಮನಾರ್ಹವಾದದ್ದು. ರಾಜ್ಯ ಮಟ್ಟದ ಟೈಕೊಂಡೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗಳಿಸಿರುವುದಕ್ಕೆ ತಮಗೆ ಸಂತೋಷವಿದೆ ಎಂದು ಗಣ್ಯ KCN ನ್ಯೂಸ್ಗೆ ತಿಳಿಸಿದರು. ಯೋಧಾ ಅಕಾಡೆಮಿಯ ಸ್ಟೂಡೆಂಟ್ ನಮ್ಮ ಸರ್ ಜಯನ್ ಪೊಯ್ನಾಚಿ ತುಂಬ ಕಠಿಣವಾಗಿ ನಮ್ಮನ್ನು ಈ ನೆಲೆಗೆ ತರಲಿಕ್ಕೆ ತುಂಬ ಶ್ರಮಿಸಿದ್ದಾರೆ. ಹಾಗೂ ನಾವು 7 ಜನ ಹೋಗಿದ್ದೆವು ಕಾಂಪಿಟೇಷನ್ ಸ್ಟೇಟಿಗೆ. ಅದರಲ್ಲಿ 3 ಫಸ್ಟ್, 2 ಸೆಕೆಂಡ್ ಸಿಕ್ಕಿದೆ. ಇದೆಲ್ಲ ಸರ್ನ ಹಾರ್ಡ್ ವರ್ಕ್ ಮತ್ತು ನಮ್ಮ ಪ್ರಾಕ್ಟೀಸಿನ ಕಾರಣ. ಮತ್ತು ನಾನು ಇಲ್ಲಿ ತನಕ ತಲುಪಲಿಕ್ಕೆ ಬೇಕಾಗಿ ಪ್ಯಾರೆಂಟ್ಸ್ ಹಾಗೂ ಸ್ಕೂಲ್ ಕೂಡ ತುಂಬ ಸಪೋರ್ಟ್ ಮಾಡಿದೆ. ಸ್ವಾಮೀಜಿ ಸಡ್ನೀರ್ ಎನ್ ಗಣ್ಯ ನಗರದ ಖಾಸಗಿ ಸಂಸ್ಥೆಯೊಂದರಲ್ಲಿ ಮ್ಯಾನೇಜರ್ ಆಗಿರುವ ಕರಂದಕಾಡ್ ಬಿ ನವೀನ್ ಕುಮಾರ್ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಕಚೇರಿ ವ್ಯವಸ್ಥಾಪಕರಾದ ರಾಜೇಶ್ವರಿ ದಂಪತಿಗಳ ಪುತ್ರಿ. ಇದೊಂದು ಕಾಸರಗೋಡಿನ ವಿದ್ಯಾರ್ಥಿ ಈ ಒಂದು ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಿ ವಿಜೇತರಾಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಇವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಅಂತೇಳಿ ಹೇಳ್ತಾ ಕ್ಯಾಮ್ರಾಮ್ಯಾನ್ ಚೇತನ್ ಕುಮಾರ್ ಅವರ ಜೊತೆ ಕಾವ್ಯಶ್ರೀ ಅಡಿಗ, KCN ನ್ಯೂಸ್, ಕಾಸರಗೋಡು. ಸಿಪಿಐ ರಾಜ್ಯ ಕಾರ್ಯದರ್ಶಿಯಾಗಿದ್ದ ಅಗಲಿದ ಕಾನಂ ರಾಜೇಂದ್ರನ್ ರವರಿಗೆ ಸಿಪಿಐ ಮಂಜೇಶ್ವರ ಮಂಡಲ ಸಮಿತಿ ವತಿಯಿಂದ ಸರ್ವಪಕ್ಷ ಸಂತಾಪ ಸೂಚಕ ಸಭೆ ನಡೆಸಲಾಯಿತು. ಶಾಸಕ AKM ಅಶ್ರಫ್ ಉದ್ಘಾಟಿಸಿದರು. ಅಗಲಿದ ಸಿಪಿಐ ರಾಜ್ಯ ಕಾರ್ಯದರ್ಶಿ ಕಾನಂ ರಾಜೇಂದ್ರನ್ ಅವರಿಗೆ ಸಿಪಿಐ ಮಂಜೇಶ್ವರ ಮಂಡಲ ಸಮಿತಿ ವತಿಯಿಂದ ಹೊಸಂಗಡಿ AKG ಮಂದಿರ ಸಮೀಪ ಸರ್ವಪಕ್ಷ ಸಂತಾಪ ಸೂಚಕ ಸಭೆ ನಡೆಸಲಾಯಿತು. ಮಂಜೇಶ್ವರ ಶಾಸಕ AKM ಅಶ್ರಫ್ ಸಂತಾಪ ಸೂಚಕ ಸಭೆಯನ್ನು ಉದ್ಘಾಟಿಸಿದರು. കേരള പൊളിറ്റിക്സിന് ഈ നഷ്ടം ഒരിക്കലുമില്ല. കാനം രാജേന്ദ്രൻ എന്ന് പറയുന്ന കേരള പൊളിറ്റിക്സിൻ്റെ ഉത്തുംഗതയുടെ ശിഖരങ്ങളിൽ കേരളത്തിലെ ഏറ്റവും മികച്ച അടയാളങ്ങൾ രേഖപ്പെടുത്തിയ ആ മനുഷ്യൻ്റെ ശൂന്യത നികത്താൻ ഒരു കാലത്തിനല്ലാതെ മറ്റൊരാൾക്കും കഴിയില്ല എന്നുള്ളത് വർത്തമാനകാല കേരളത്തിൻ്റെ മീഡിയകൾ റിപ്പോർട്ട് ചെയ്ത ഏറ്റവും വലിയ സത്യമാണ്. ಸಿಪಿಐ ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ಜಯರಾಮ್ ಬಲ್ಲಂಗೂಡೆಲ್ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿಐ ರಾಜ್ಯ ಸಮಿತಿ ಸದಸ್ಯ ಗೋವಿಂದನ್ ಪಳ್ಳಿಕಾಪೆಲ್, ಸಿಪಿಐ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ KR ಜಯಾನಂದ, ಬಿಜೆಪಿ ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ಆದರ್ಶ್ BM, JDS ನೇತಾರ KA ಖಾದರ್, ದಲಿತ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಗುರುವಪ್ಪ ಮಂಜೇಶ್ವರ, ಮೀಂಜಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಂದರಿ R ಶೆಟ್ಟಿ, AIYF ಜಿಲ್ಲಾ ಅಧ್ಯಕ್ಷ ಅಜಿತ್ MC ಲಾಲ್ಬಾಗ್, ಸಿಪಿಐ ಜಿಲ್ಲಾ ಸಮಿತಿ ಸದಸ್ಯ ರಾಮಕೃಷ್ಣ ಕಡಂಬಾರ್, ಸಿಪಿಐ ಮಂಜೇಶ್ವರ ಮಂಡಲ ಸಹ ಕಾರ್ಯದರ್ಶಿ S ರಾಮಚಂದ್ರ ಮೊದಲಾದವರು ಮಾತನಾಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೇರಳ ಕರ್ನಾಟಕ ಗಡಿಯತ್ತ ಮತ್ತೆ ಆನೆಗಳ ಹಿಂಡಿನ ಆಗಮನ. ಪಯಸ್ವಿನಿ ಹೊಳೆ ಬದಿಯ ಕೃಷಿಕರು ಆನೆಗಳ ಉಪಟಳದ ಭೀತಿಯಲ್ಲಿದ್ದಾರೆ. ಪಯಸ್ವಿನಿ ಹೊಳೆ ಬದಿಯ ಕೃಷಿಕರು ಸಮಾಧಾನದಿಂದ ನಿದ್ರಿಸಲು ಆರಂಭಿಸಿ 4 ತಿಂಗಳುಗಳಾಗಿವೆಯಷ್ಟೇ. ಇವರ ನಿದ್ರೆಗಿಡಿಸಲು ಆನೆಗಳ ಗುಂಪು ದಕ್ಷಿಣದಿಂದ ಮತ್ತೆ ಬಂದಿದೆ. ಕೇರಳ ಕರ್ನಾಟಕ ಗಡಿ ಭಾಗವಾದ ಪಂಜಿಕಲ್ನಿಂದ ಬಂದ 10 ಆನೆಗಳು ಈಗ ಇಲ್ಲಿ ಠಿಕಾಣಿ ಹೂಡಿವೆ. ಬುಧವಾರ ಬೆಳಗ್ಗೆ ಇವು ಹೊಳೆಗೆ ಇಳಿದಿವೆಯಾದರೂ ಮತ್ತೆ ಕಾಡಿಗೆ ತೆರಳಿವೆ.
ಹೊಳೆಬದಿಯಿಂದ ಇವು ದಕ್ಷಿಣ ಭಾಗಕ್ಕೆ ತೆರಳದೇ ಇರಲು ಅರಣ್ಯ ಇಲಾಖೆ ತೀವ್ರ ಪ್ರಯತ್ನ ನಡೆಸುತ್ತಿದೆ. ಕಾರಡ್ಕ ಬ್ಲಾಕ್ ಪಂಚಾಯಿತಿಯ ದೇಲಂಪಾಡಿ ಪಂಚಾಯಿತಿ ತಲಪಚ್ಚೇರಿಯಿಂದ ಚಾಮಕೊಚ್ಚಿವರೆಗೆ ನಿರ್ಮಿಸಿದ ಸೌರ ವಿದ್ಯುತ್ ತೂಗು ಬೇಲಿ 4 ತಿಂಗಳುಗಳಿಂದ ಕೃಷಿಕರಿಗೆ ಹೊಸ ಬದುಕು ನೀಡಿತ್ತು. ಬೇಲಿಯಾಚೆ ಕೇರಳ ಅರಣ್ಯ ಇಲಾಖೆಯ ಅಧೀನದಲ್ಲಿರುವ 600 ಹೆಕ್ಟೇರ್ನಷ್ಟು ವಿಸ್ತೀರ್ಣವಿರುವ ಮಂಡಿಕೋಲು ರಕ್ಷಿತಾರಣ್ಯದಲ್ಲಿ ಇದುವರೆಗೆ ಆನೆಗಳ ಹಿಂಡು ಠಿಕಾಣಿ ಹೂಡಿತ್ತು. ಬೇಲಿಯ ಭಯದಿಂದ ಅವುಗಳು ಅಲ್ಲಿ ಸುತ್ತಾಡುತ್ತಿದ್ದವು. ಜಿಲ್ಲೆಗೆ ಬರುವ ಆನೆಗಳು ಕೊಡಗು ಅರಣ್ಯ ವಲಯದಲ್ಲಿ ಇರುವವುಗಳಾಗಿವೆ. ಜಿಲ್ಲೆಯ ಸಣ್ಣ ಅರಣ್ಯಗಳಿಗೆ ಇವುಗಳನ್ನು ಇರಿಸಿಕೊಳ್ಳಲಿರುವ ಸಾಮರ್ಥ್ಯ ಇಲ್ಲದಿರುವುದು ಪ್ರಧಾನ ಸಮಸ್ಯೆಯಾಗಿದೆ. ಆನೆಗಳನ್ನು ಅವುಗಳ ವಾಸಕೇಂದ್ರವಾದ ಕೊಡಗು ಅರಣ್ಯ ವಲಯಕ್ಕೆ ತಲುಪಿಸಲು ಜಂಟಿ ಕ್ರಮಕ್ಕಾಗಿ ಕೃಷಿಕರು ಕಾಯುತ್ತಿದ್ದಾರೆ. ಸಾವಿರಾರು ಹೆಕ್ಟೇರ್ ವಿಸ್ತೀರ್ಣವಿರುವ ಕೊಡಗು ಅರಣ್ಯ ವಲಯಕ್ಕೆ ಈ ಆನೆಗಳನ್ನು ಬೆನ್ನಟ್ಟಬೇಕಾದರೆ ಅರಣ್ಯ ಇಲಾಖೆಗೆ ಕರ್ನಾಟಕ ಗಡಿಭಾಗದ ಜನವಾಸ ಕೇಂದ್ರಗಳನ್ನು ಹಾದು ಹೋಗಬೇಕಾಗುತ್ತದೆ. ಗಡಿಭಾಗದ ಕೃಷಿಕರು ಕರ್ನಾಟಕ ಅರಣ್ಯ ಇಲಾಖೆ ಅಧಿಕಾರಿಗಳು ಇವುಗಳನ್ನು ಪಟಾಕಿ ಸಿಡಿಸಿ ಇತರ ಸ್ಫೋಟಕಗಳ ಮೂಲಕ ಓಡಿಸುವುದರಿಂದ ಆನೆಗಳು ಮಂಡಿಕೋಲು ಭಾಗಕ್ಕೆ ಬರುವುದಿಲ್ಲ. ಆನೆಗಳು ಬಾರದಿರಲು ಬೇಲಿ ಬದಿ 7 ಮಂದಿ ಕಾವಲುಗಾರರನ್ನು ಕಾಯಂ ವೀಕ್ಷಣೆಗಾಗಿ ಅರಣ್ಯ ಇಲಾಖೆ ವತಿಯಿಂದ ನಿಯೋಜಿಸಲಾಗಿದೆ. ಬೇಲಿಯ ವಿದ್ಯುತ್ ಪ್ರವಾಹವನ್ನು ನಿರಂತರ ಪರಿಶೀಲಿಸಲಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ತ್ರಿಕರಿಪುರ ಘಟಕದ ಸಮ್ಮೇಳನ ನಡೆಯಿತು. ಟೈಲರಿಂಗ್ ಕಾರ್ಮಿಕರ ಪಿಂಚಣಿಯ ಬಾಕಿ ಇರುವ ಸಂಪೂರ್ಣ ಮೊತ್ತವನ್ನು ತಕ್ಷಣವೇ ವಿತರಿಸಬೇಕೆಂದು ಸಮ್ಮೇಳನ ಸರ್ಕಾರದಿಂದ ಆಗ್ರಹಿಸಿತು. ತ್ರಿಕರಿಪುರ್, ವಲಿಯಪರಂ, ಪಿಲಿಕೋಟ್, ಚೆರ್ವತ್ತೂರು ಮುಂತಾದ ಪಂಚಾಯಿತಿಗಳಿಂದ 600ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಸದಸ್ಯತ್ವ ಇರುವ ತ್ರಿಕರಿಪುರ ಘಟಕದ ಸಮ್ಮೇಳನ ತ್ರಿಕರಿಪುರ ಪಂಚಾಯತ್ ಸಿಎಚ್ ಟೌನ್ ಹಾಲ್ನಲ್ಲಿ ನಡೆಯಿತು. ಟೈಲರ್ ಕಾರ್ಮಿಕರ ಪಿಂಚಣಿ ಬಾಕಿ ಇರುವ ಸಂಪೂರ್ಣ ಮೊತ್ತವನ್ನು ತಕ್ಷಣವೇ ವಿತರಿಸಬೇಕು ಎಂದು ಸಮ್ಮೇಳನ ಸರ್ಕಾರದಿಂದ ಆಗ್ರಹಿಸಿತು. ಟೈಲರ್ಸ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಸದಸ್ಯೆ ಕೆ. ರುಕ್ಮಿಣಿ ಸಮ್ಮೇಳನವನ್ನು ಉದ್ಘಾಟಿಸಿದರು. ಎನ್. ಸಮೀರಾ ಅಧ್ಯಕ್ಷತೆ ವಹಿಸಿದ್ದರು. ಕೆಎಸ್ಟಿಎ ಜಿಲ್ಲಾ ಉಪಾಧ್ಯಕ್ಷ ಉದಯನ್ ಮುಖ್ಯ ಅತಿಥಿಯಾಗಿದ್ದರು. ಕೆವಿ ದಾಮೋದರನ್, ಎಂ. ಮಾಲತಿ, ಪಿಕೆ ರಹಮತ್, ವಿನೋದ್ ಉದಿನೋರ್, ಎನ್. ಚಂದ್ರನ್, ಎಂ. ರಾಜನ್, ವಸಂತ ಬಾಲನ್ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಎದಿರ್ದೋಡ್, ಬೇರ್ಕ ಮತ್ತು ಮಾವಿನಕಟ್ಟೆ ಎಂಬಿ ಕಡೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಲ್ಬೀರ್ ಶಾಲೆಯ ಮತ್ತು ಚೆರ್ಕಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಿಸ್ಮಿ ಇಸ್ಲಾಮಿಕ್ ಶಾಲೆಯ ಕ್ರೀಡಾಕೂಟವು ಗಮನಾರ್ಹವಾಯಿತು. ಮಾವಿನಕಟ್ಟೆ ಅಲ್ಬೀರ್ ಶಾಲೆಯಲ್ಲಿ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ವಿವಿಧ ವಿಭಾಗಗಳಲ್ಲಾಗಿ ಸುಮಾರು 100 ಮಕ್ಕಳು ಸ್ಪರ್ಧಿಸಿದ್ದರು. ಶಂಸುಲುಲುಮಾ ಇಸ್ಲಾಮಿಕ್ ಅಕಾಡೆಮಿಯ ಅಧೀನದಲ್ಲಿರುವ ಎದಿರ್ತೋಡ್, ಚೆರ್ಕಳ, ಬೆರ್ಕಾ, ಬದಿಯಡ್ಕ, ಮಾವಿನಕಟ್ಟೆ ಎಂಬಿ ಕಡೆಗಳಲ್ಲಿ ಕಾರ್ಯಾಚರಿಸುತ್ತಿರುವ ಅಲ್ಬೀರ್ ಶಾಲೆ ಹಾಗೂ ಚೆರ್ಕಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಿಸ್ಮಿ ಇಸ್ಲಾಮಿಕ್ ಶಾಲೆಯ ಕ್ರೀಡಾಕೂಟವು ಮಾವಿನಕಟ್ಟೆ ಅಲ್ಬೀರ್ ಶಾಲೆಯಲ್ಲಿ ನಡೆಯಿತು. ಮಕ್ಕಳು ವಿವಿಧ ಬಣ್ಣದ ಜರ್ಸಿಗಳನ್ನು ಧರಿಸಿ ತಮ್ಮ ಪುಟ್ಟ ಮನಸ್ಸಿನಲ್ಲಿ ವಿಜಯದ ಗುರಿಯೊಂದಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ನೋಡುಗರಲ್ಲಿ ಉತ್ಸಾಹ ಮೂಡಿಸಿತು. 4 ವೇದಿಕೆಗಳಲ್ಲಾಗಿ ನಡೆದ ಸ್ಪರ್ಧೆಗಳಲ್ಲಿ ಸುಮಾರು 100ರಷ್ಟು ಮಕ್ಕಳು ഭാഗവഹിಸಿದ್ದರು. ബാദിയಡ್ക SIN അൻസാർ ക്രീഡാകൂട്ടದ ധ്വജാരോഹണವನ್ನು ನೆರವೇರಿಸಿದರು. കാരണം കുട്ടികൾക്ക് പറഞ്ഞാൽ മനസ്സിലാവുന്ന പ്രായമാണ്. നമ്മുടെ കുട്ടികളെ ഏറ്റവും കൂടുതൽ വീട്ടിൽ രക്ഷിതാക്കളെ മുന്നിലിരിക്കുന്നതിനേക്കാളും കൂടുതൽ ഇപ്പം നിങ്ങൾ അധ്യാപകരെ വീട്ടിലുള്ളവരെക്കാളും കൂടുതൽ നിങ്ങളുടെ കൈകളിലാണ്. ഇപ്പം നിങ്ങളുടെ കൈകളിലാണ് ഈ കുട്ടികളുടെ ഭാവി. ഈ കുട്ടികളെ നല്ല നിലയിലേക്ക് എത്തിക്കാൻ അല്ലെങ്കിൽ രാജ്യത്തിന്റെ പ്രശസ്ത വ്യക്തികളാവാൻ നിങ്ങൾ പ്രയത്നിക്കണം. നിങ്ങൾ ഓരോരുത്തരുമാണ് ഈ കുട്ടികളുടെ രക്ഷിതാവും അതുപോലെ തന്നെ അധ്യാപകർ. ഈ അബ്ദുള്ള കുഞ്ഞി അധ്യക്ഷത വഹിച്ചിരുന്നു. സാധാരണ കുട്ടികൾക്ക് അൽബീറിൽ പഠിക്കാൻ പറ്റാത്ത കുട്ടികൾക്ക് വേണ്ടിയിട്ട് നമ്മൾ ഇസ്ലാമിക് സ്കൂൾ എന്ന രീതിയിൽ ചെർക്കളയിൽ തന്നെ ഒരു ഇംഗ്ലീഷ് മീഡിയം സ്കൂൾ, ബിസ്മി ഇംഗ്ലീഷ് മീഡിയം സ്കൂൾ എന്ന രീതിയിലും ആരംഭിച്ചിട്ടുണ്ട്. കുട്ടികൾക്ക് കായികപരമായിട്ട് വളർത്തിയെടുക്കുന്നതാണ് അൽബീറിന്റെ സിലബസിലുള്ളതാണ്. കണ്ടും കേട്ടും പഠിച്ചും ഒരു ക്ലാസ്സിൽ 2 അധ്യാപികമാർ കുട്ടികൾക്ക് പാഠം എടുത്തുകൊണ്ട് അതുപോലെ തന്നെ കലാപരമായും കായികപരമായും എല്ലാ സ്കൂളുകളും അൽബീറിന്റെ സ്കൂളിൽ സ്പോർട്സ് നടക്കേണ്ടതുണ്ട്. നാരംപാടി ചെങ്കള ഗ്രാമപഞ്ചായത്തി 5ನೇ ವಾರ್ಡ್ ಸದಸ್ಯ ಲತೀಫ್ ನಾರಂಪಾಡಿ, ಹಸನ್ ನೆಕ್ಕರ, ಜುಹೈರ್ ಅಹ್ಜಾರಿ ಪಳ್ಳಂಗೋಡ್, ಹಮೀದ್ ಅಲಿ ಮಾವಿನಕಟ್ಟೆ, ಸಂಯೋಜಕ ಹಾಶಿಕ್ ಹುದವಿ, ಖಲೀಲ್ ಆಲಂಗೋಡ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೀತಂಗೋಳಿಯಲ್ಲಿ ಮದ್ಯದ ಅಮಲಿನಲ್ಲಿ ಯುವಕನ ಪರಾಕ್ರಮ, ವ್ಯಾಪಾರ ಸಂಸ್ಥೆಗಳಿಗೆ ನುಗ್ಗಿ ಪರಾಕ್ರಮ ತೋರಿರುವುದು. ಟಾಟಾ ಕೋವಿಡ್ ಆಸ್ಪತ್ರೆಯನ್ನು ಕೆಡವಿ ಕ್ರಿಟಿಕಲ್ ಕೇರ್ ಆಸ್ಪತ್ರೆ ನಿರ್ಮಿಸಲಿರುವ ಕ್ರಮ ಆರಂಭ, ತೆರೆಯಲಾಗುವುದು 50 ಹಾಸಿಗೆಗಳು ಇರುವ ಆಸ್ಪತ್ರೆ. ಎನ್ಎ ಸುಲೈಮಾನ್ ಫೌಂಡೇಶನ್ ಏರ್ಪಡಿಸಿದ ಪ್ರಥಮ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ, ರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ತಾರೆ ಮಿನ್ನುಮಣಿ ಅವರಿಗೆ ಪ್ರಶಸ್ತಿ. ಕಾರಕೋಡ್ನ ಯುವ ರೈತ ಉನ್ನಿಕೃಷ್ಣನ್ ಅವರಿಗೆ ಮಧುರವಾಗಿದೆ ಜೇನು ಕೃಷಿ,
ವರ್ಷವೂ 80 ಕಿಲೋ ಜೇನು ಸಂಗ್ರಹ. ರಾಜ್ಯ ಮಟ್ಟದ ತೈಕಾಂಡೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗಳಿಸಿದ ಎಡನೀರ್ ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿನಿ ಎನ್ ಗಣ್ಯ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಆಯ್ಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.